ಎಸ್ಡಿಎಂಸಿಯ ಸರ್ವ ಸದಸ್ಯರುಗಳನ್ನ, ಅಧ್ಯಾಪಕ ವೃಂದಗಳನ್ನ, ಪ್ರೀತಿಯ ವಿದ್ಯಾರ್ಥಿಗಳನ್ನ ಅತ್ಯಂತ ಪ್ರೀತಿ ಹಾಗೂ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಹಿರಿಯ ಶಿಕ್ಷಕರಾಗಿರುವ ಮಾನ್ಯ ಶಿವಾನಂದ ಭಂಡಾರಿ ಸರ್ ಅವರು. ಶಿಕ್ಷಣ ಕ್ಷೇತ್ರದಲ್ಲಿ 40 ವರ್ಷಗಳ ಸುದೀರ್ಘವಾದಂತಹ ಪಯಣವನ್ನ ಬೆಳೆಸಿದಂತಹ ನಮ್ಮಿ ಹೆಮ್ಮೆಯ ಮುಖ್ಯ ಶಿಕ್ಷಕಿ ಉಷಾವಿ ರವರ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲಾ ಎಸ್ಡಿಎಂಸಿಯ ಅಧ್ಯಕ್ಷರಾಗಿರುವಂತಹ ಜಮೀರ್ ಸಹದಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಬೆಳ್ತಂಗಡಿ ಕ್ಲಸ್ಟರ್ನ ಶ್ರೀಮತಿ ವಾರಿಜಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲಾ ಹಿರಿಯ ಶಿಕ್ಷಕರಾಗಿರುವಂತಹ ಸೂರ್ಯನಾರಾಯಣರವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರು ಹಿರಿಯ ಶಿಕ್ಷಕರು ನಗುಮುಖದಲ್ಲಿ ಇರುವಂತಹ ದಿನಕರ್ ನಾಯಕ್ ಇವರನ್ನು ಕೂಡ ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವವರು ನಮ್ಮ ಪದವೀರೇತರ ಮುಖ್ಯೋಪಾಧ್ಯಾಯರಾಗಿ ಭರ್ತಿಯನ್ನ ಹೊಂದಿ ಸುಮಾರು 1 ತಿಂಗಳ ಕಾಲ ಈ PMC ಶಾಲೆಯಲ್ಲಿ ಒಂದು ಒಳ್ಳೆಯ ಸೇವೆಯನ್ನ ಮಾಡಿದಂತಹ ಶ್ರೀಮತಿ ಉಷಾವೀರವರು 40 ವರ್ಷಗಳ ಸುದೀರ್ಘವಾದಂತಹ ಪಯಣ ಶಿಕ್ಷಣ ಕ್ಷೇತ್ರದಲ್ಲಿ ಅದೆಷ್ಟು ಆ ದಾರಿಯಲ್ಲಿ ಆ ಶಿಕ್ಷಣ ಕ್ಷೇತ್ರದಲ್ಲಿ ಆ ದಾರಿಯಲ್ಲಿ ನಡೆಯುವಾಗ ಅದೆಷ್ಟು ಕಷ್ಟಗಳನ್ನ, ಸುಖವನ್ನ, ನೆಮ್ಮದಿಯನ್ನ ಅನುಭವಿಸಿದ್ದೀರೋ ಎನ್ನುವುದು ನಿಮ್ಮ ನಾಲಿಗೆಯಿಂದಲೇ ಕೇಳುವಂತಹ ತವಕ ನಮಗೆ. ಆ ತಾಯಿಯ ಮಮತೆ ಹೇಗುಂಟು ಎನ್ನುವುದನ್ನ ನಿಮ್ಮ ಮುಖದಲ್ಲಿ ಕಾಣಲಿಕ್ಕೆ ಆಗ್ತದೆ. 40 ವರ್ಷಗಳ ಶಿಕ್ಷಣ ಕ್ಷೇತ್ರದಲ್ಲಿ ಆ ಸೇವೆಗಾಗಿ ಮೊದಲಿಗೆ ಶಿರಬಾಗಿ ನಿಮಗೆ ವಂದಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯವೂ ಹೌದು, ಧರ್ಮವೂ ಹೌದು. ಇವತ್ತು SDMC ಅವರು ಈ ಶಾಲೆಯಲ್ಲಿರುವಂತಹ ಎಲ್ಲಾ ಶಿಕ್ಷಕರು ಸೇರಿ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭವನ್ನ ಮಾಡಿದ್ದೇವೆ. ಈ ಸಮಾರಂಭದಲ್ಲಿ ಬೇಡಬೇಡಪ್ಪ, ಅದೆಲ್ಲ ಬೇಡ ಅಂತ ಹೇಳುವಂತಹ ಜಯಮಾನದವರು ತಾವಾದರೂ ಕೂಡ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಈ ವೇದಿಕೆಯಲ್ಲಿ ಮಿಂಚುತ್ತಾ ಇದ್ದೀರಿ. ತಮಗೆ ಎಲ್ಲರ ಪರವಾಗಿ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕೇವಲ ನೀವೊಬ್ಬರೇ ಬಂದದ್ದಲ್ಲ, ನಿಮ್ಮ ಪತಿಯವರಾದಂತಹ ರತ್ನಾಕಾಚಾರ್ಯರವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೇವಲ ಪತಿಯವರು ಮಾತ್ರ ಬಂದದ್ದಲ್ಲ, ಅವರೊಟ್ಟಿಗೆ ಕೌಸಲ್ಯ ಮತ್ತು ಕೌಶಿಕ ಎನ್ನುವಂತಹ 2 ಮಕ್ಕಳು ಅವರು ಬಂದಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇಷ್ಟು ಮಾತ್ರ ಅಲ್ಲದೆ ನಮ್ಮ ಶಾಲಾ SDMCಯ ಉಪಾಧ್ಯಕ್ಷರು, ಸಮಿತಿಯ ಸದಸ್ಯರು, ಪೋಷಕ ಬಂಧು ಭಗಿನಿಯರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಚಿರವಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲಿಯೂ ಕೂಡ ಮತ್ತೊಮ್ಮೆ ಮಗುದೊಮ್ಮೆ ಸ್ವಾಗತವನ್ನ ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ಕೇಂದ್ರ ಬಿಂದು ಸುಮಾರು 40 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಸಹ ಶಿಕ್ಷಕಿಯಿಂದ ಪದವೀಧರೇತರ ಮುಖ್ಯ ಅಧ್ಯಾಪಿಕೆಯಾಗಿ ಕೆಲಸ ನಿರ್ವಹಿಸಿದಂಥ ತಮ್ಮ ಸೇವೆಯ ಕೊನೆಯ ಹಂತದಲ್ಲಿ 1 ತಿಂಗಳ ಕಾಲ ನಮ್ಮ ಶಾಲೆಯಲ್ಲಿ ಮೊದಲ ಪದವೀಧರೇತರ ಮುಖ್ಯ ಅಧ್ಯಾಪಿಕೆಯಾಗಿ ಕೆಲಸ ಮಾಡಿದಂಥ ಶ್ರೀಮತಿ ಉಷಾ ಮೇಡಮ್ ರವರೇ, ಹಾಗೆ ನಮ್ಮ ಸಹೋದ್ಯೋಗಿ ಬಂಧುಗಳೇ, ಮುಂದಿರುವಂಥ ಎಲ್ಲ SDMCಯ ಪದಾಧಿಕಾರಿಗಳೇ, ನಿಮ್ಮ ಅನುಭವ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮಂಥವರಿಗೆ ಬೇಕು ಅಥವಾ ಕಿರಿಯ ಶಿಕ್ಷಕರಿಗೆ ಬೇಕು. ಅವರ
ಶಿಷ್ಯ ವೃಂದ ದೊಡ್ಡ ಸಂಖ್ಯೆಯಲ್ಲಿದೆ. 40 ವರ್ಷಗಳ ಕಾಲದ ಅವಧಿಯಲ್ಲಿ ಅಷ್ಟು ಮಕ್ಕಳಿಗೆ ಅವರು ಬೋಧನೆ ಮಾಡಿದ್ದಾರೆ. ಪ್ರಶ್ನೆಪತ್ರಿಕೆಯ ಬಗ್ಗೆ ನಾನು ಆ ಸಂಖ್ಯೆ ನೋಡುವಾಗ ಎಲ್ಲ ಕ್ಲಾಸುಗಳಲ್ಲಿ ಇರುವುದು 1 ಡಿಜಿಟ್, 10ರ ಸಂಖ್ಯೆಗೆ ಕೆಲವು ಇಲ್ಲ. ಒಂದು ಶಾಲೆಯಲ್ಲಿ 6, 7, 8ನೇ ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆ ಒಂದು ತರಗತಿಯ ಒಂದೇ ಪ್ರಶ್ನೆ, ಅಂದ್ರೆ ಒಂದೇ ಮಗು ಇರುವುದು ಅಂತೇಳಿ. ಹಾಗಾಗಿ ಅಲ್ಲಿ ಎಷ್ಟು ಕೆಲಸ ಮಾಡಿದ್ರು ಇವರ ವಿದ್ಯಾರ್ಥಿಗಳ ಶಿಷ್ಯರ ಸಂಖ್ಯೆಯನ್ನು ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಅದು ತೀರಾ ನಗಣ್ಯ. ಹಾಗಾಗಿ ಅಷ್ಟು ದೊಡ್ಡ ಶಿಷ್ಯ ಪಡೆಯನ್ನು ಅವರು ಹೊಂದಿದ್ದಾರೆ. ಆದರ್ಶ ಗುರುಗಳಾಗಿ ಮಾತೆಯಾಗಿ 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ದೇವರು ಸಂಪತ್ತು ಕೊಟ್ಟಿದ್ದಾರೆ. ಇಬ್ಬರು ಮಕ್ಕಳು, ಗಂಡು ಹೆಣ್ಣು, ಸುಖ ಸಂಸಾರ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಎಲ್ರಿಗೂ ಸಿಗ್ಲಿಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಮೇಡಮ್ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂತ ಮಾನ್ಯ ಸೂರ್ಯನಾರಾಯಣ ಸರ್ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ನಿಮ್ಮಯ ನಿವೃತ್ತ ಪಯಣ ಖುಷಿಯಲ್ಲಿ ಇರಲಿ ಪ್ರತಿದಿನವೂ ಹಸನ, ಖುಷಿಯಲ್ಲಿ ಇರಲಿ ಪ್ರತಿದಿನವೂ ಹಸನ. ಆರೋಗ್ಯ ಭಾಗ್ಯವು ನಿಮ್ಮದಾಗಲಿ, ಆರೋಗ್ಯ ಭಾಗ್ಯವು ನಿಮ್ಮದಾಗಲಿ. ಶುಭ ಹಾರೈಕೆಗಳ ಮಹೋತ್ಸವ ಸಾಗಲಿ, ಶುಭ ಹಾರೈಕೆಗಳ ಮಹೋತ್ಸವ ಸಾಗಲಿ. ಧನ್ಯವಾದಗಳು. ಬಹಳ ಹತ್ತಿರದಿಂದ ಉಷಾ ಮೇಡಮ್ ರವರನ್ನು ಬಲ್ಲವರು ನಮ್ಮ ವಾರಿಜ ಮೇಡಮ್. ಇದೀಗ ಅವರ ಮಾತುಗಳಲ್ಲಿ ಉಷಾ ಮೇಡಮ್ ರವರ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ ಅಂತ ಹೇಳ್ತಾ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಮಾನ್ಯ CRP ಅವರು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಹಿರಿಯ ಶಿಕ್ಷಕ ಬಂಧುಗಳೇ, ಶಾಲಾ ಶಿಕ್ಷಣ ಇಲಾಖೆ ಎಂಬ ಅಕ್ಷರ ಲೋಕದಲ್ಲಿ 41 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿ ಅಕ್ಷರ ಜ್ಞಾನವನ್ನ ಮೂಡಿಸಿದಂತಹ ಅನರ್ಘ್ಯ ರತ್ನ ನಮ್ಮ ಉಷಾ ಮೇಡಮ್. ಮಾತೃ ಹೃದಯದ ಒಂದು ಮಹಾ ಮಾತೆ ಮುಖ್ಯ ಶಿಕ್ಷಕಿಯಾಗಿ ಸಿಕ್ಕಿರುವಂಥದ್ದು. ನಮ್ಮನ್ನ ತಾಯಿಯಂತೆ ಕಂಡುಕೊಂಡವರು ಶ್ರೀಮತಿ ಉಷಾ ಮೇಡಮ್. ಸಹೋದ್ಯೋಗಿಗಳ ಜೊತೆಗೆ ನಮಗೆ ಎಷ್ಟು ಪಾಠಗಳನ್ನು ಹಂಚಿಕೆ ಮಾಡ್ತಾರೋ ಅಷ್ಟೇ ಪಾಠಗಳು ಅವರ ಹೆಗಲ ಮೇಲೆ ಇರ್ತದೆ. ಆಗ ಯಾರೋ ಒಬ್ರು ಇಲ್ಲಿ ನಮ್ಮ ಟೀಚರ್ಸ್ ಯಾರೋ ಅದನ್ನ ಹೇಳಿದ್ರು, ಒಂದು ಸಣ್ಣ ವಿಚಾರ ಆದ್ರೂ ಅವ್ರು ನಮ್ಗೆ ಪ್ರೇರಣೆ ನೀಡಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾರೆ ಅಂತ ಹೇಳಿ. ಪ್ರತಿಭೆ ಅನ್ನುವಂಥದ್ದು ನಮ್ಮಲ್ಲಿ ಮಾತ್ರ ಇದ್ದದಲ್ಲ ಸ್ನೇಹಿತರೆ, ನಮ್ಮ ಉಷಾ ಮೇಡಮ್ರವರು ಕೂಡ ಬಹುಮುಖ ಪ್ರತಿಭಾ ಸಂಪನ್ನರು ಅನ್ನೋದ್ರಲ್ಲಿ 2 ಮಾತಿಲ್ಲ. ಒಳ್ಳೆಯ ಹಾಡುಗಾರರು, ಒಳ್ಳೆಯ ಹಾಡುಗಾರಿಕೆಯಿಂದಾಗಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಪ್ರದರ್ಶನ ಮಾಡಿದಂತಹ ಮಕ್ಕಳು ಅವರಿಂದ ಮುಂದಕ್ಕೆ ಹೋಗಿದ್ದಾರೆ. ಅದು ನಮಗೆ ದಾರಿದೀಪ ನೋಡಿ, ಅದು ಪ್ರೇರಣೆ ನಮಗೆ. ಇವತ್ತಿನ ಈ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೆಯೇ ನಮ್ಮೆಲ್ಲ ಬಂಧುಗಳಿದ್ದೀರಾ, ಒಳ್ಳೆಯ ಒಂದು SDMC ಟೀಮ್ ಈ ಮಾದರಿ ಶಾಲೆಯಲ್ಲಿ ಇದೆ. ಒಳ್ಳೆಯ ಒಂದು ದೊಡ್ಡ ಸಂಸಾರ ಇದು. ಈಶೆಗಾದ್ರೂ ಒಬ್ರು ಹಿರಿಯ ಮುಖ್ಯ ಶಿಕ್ಷಕಿಯಾಗಿ ಒಂದು ಹೆಜ್ಜೆಯನ್ನ ಇಟ್ಟು ಮುನ್ನಡಿಯನ್ನ ಹಾಕಿ ಹೋಗಿದ್ದೀರಾ ಮೇಡಮ್. ಆದಷ್ಟು ಶೀಘ್ರವಾಗಿ ಮತ್ತೋರ್ವರು ಮುಖ್ಯ ಶಿಕ್ಷಕರು ಈ ಶಾಲೆಗೆ ಬರುವಂತಾಗ್ಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಕೂಡ ಶುಭ ಆಶೀರ್ವಾದವನ್ನು ಸಹ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾವು ನಡೆಸುವಂತಹ ಯಾವುದೇ ಕೆಲಸಗಳಿಗೂ ಸಹ ಬೆನ್ನೆಲುಬಾಗಿ ಪ್ರೇರಣೆಯನ್ನು ಪ್ರತಿದಿನ ಪ್ರತಿಕ್ಷಣ ನೀಡ್ತಾ ಬಂದಿರುವವರು ಉಷಾ ಮೇಡಮ್. ಅದರ ಶುಭಾಶೀರ್ವಾದವನ್ನು ಬೇಡುತ್ತಾ ಶ್ರೀದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯವನ್ನ ಕರುಣಿಸಿ ಕಾಪಾಡಲಿ ಎಂದು ಪ್ರಾರ್ಥಿಸ್ತೇನೆ. ನಿವೃತ್ತಿ ಬದುಕೆಂಬ ನಿಮ್ಮ ಅಧ್ಯಾಯದ ಪ್ರತಿ ಪುಟಗಳು ಸಹ ಆನಂದದಾಯಕವಾಗಿರಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ನನ್ನ ಹಿರಿಯ ಸಹೋದ್ಯೋಗಿ ಬಂಧುಗಳೇ, ಹಾಗೆ ಮುಂಭಾಗದಲ್ಲಿರುವಂತಹ ನನ್ನ ಕಿರಿಯ ಸಹೋದ್ಯೋಗಿ ಬಂಧುಗಳೇ ಹಾಗೂ SDMC ಸದಸ್ಯರುಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕ ವರ್ಗದವರೇ, ನನ್ನ ಪ್ರೀತಿಯ ಮುದ್ದು ಪುಟಾಣಿ ಮಕ್ಕಳೇ,
ಕೇವಲ 1 ತಿಂಗಳು ಭರ್ತಿ ಆಗ್ಲಿಲ್ಲ. ನಾನು ಇಲ್ಲಿಗೆ ಬಂದು 26 ದಿನಗಳು ಮಾತ್ರ ಆಗಿರುವಂತದ್ದು. ಈ 26 ದಿನಗಳಲ್ಲಿ ನಿಮ್ಮ ಈ ಪ್ರೀತಿ ಮತ್ತು ಈ ಶಾಲೆಯಲ್ಲಿ ನಾನು ಕಳೆದಂತಹ ಕ್ಷಣಗಳು ನನ್ನ ಜೀವನದ ವೃತ್ತಿ ಜೀವನದ ಅತ್ಯಮೂಲ್ಯವಾದಂತಹ ಕ್ಷಣಗಳಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿರುವಂತಹ ಈ ಒಂದು PMC ಮಾದರಿ ಶಾಲೆಯಲ್ಲಿ ನಾನು ಮುಖ್ಯ ಶಿಕ್ಷಕಿಯಾಗಿ ಆಗಮಿಸಿರುತ್ತೇನೆ. ಇದುವೇ ನನ್ನ ಒಂದು ಸುಂದರವಾದಂತಹ ಕ್ಷಣ. ಇಲ್ಲಿ ಈ 1 ತಿಂಗಳಲ್ಲಿ ನಾನು ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಹಾಗೆ ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ಈ ಶಾಲೆಯಲ್ಲಿ ನನ್ನ ಕರ್ತವ್ಯವನ್ನು ನಿರ್ವಹಿಸಲು ನೀವೆಲ್ಲ ಸಹಕಾರ ನೀಡಿದ್ದೀರಿ. ನಾನು ಎಲ್ಲರ ಹಾಗೆ ಸಾಮಾನ್ಯಳು. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಸುಮಾರು 12/7/85ನೇ ಇಸವಿಯಲ್ಲಿ ನಾನು ಶಿವಾಜಿ ಶಾಲೆಗೆ ಕೆಲಸಕ್ಕೆ ಸೇರಿದ್ದೆ. ಅಲ್ಲಿಂದ ಮುಂದುವರಿದು ನೇಲಡ್ಕ ಶಾಲೆಯಲ್ಲಿ 12 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಅಲ್ಲಿಂದ ಮುಂದುವರಿದು ಒಕ್ಕಡ ಶಾಲೆಯಲ್ಲಿ 2.5 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ನಂತರ ಬಡ್ತಿ ಹೊಂದಿ ಕುಂಟಾಲ್ಪಲ್ಕೆ ಶಾಲೆಯಲ್ಲಿ 23 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಅಲ್ಲಿಂದ ಪೆರ್ಲೆ ಶಾಲೆಯಲ್ಲಿ 2 ವರ್ಷ 4 ತಿಂಗಳು, ಮುಂದೆ ನಿಡ್ಲೆ ಶಾಲೆಯಲ್ಲಿ 4 ತಿಂಗಳು, ನಂತರ ಇದು ನನ್ನ 7ನೆಯ ಶಾಲೆ. ಈ ಎಲ್ಲಾ ಶಾಲೆಗಳಲ್ಲಿ ಕೂಡ ನನ್ನೊಟ್ಟಿಗೆ ಕೆಲಸ ಮಾಡಿದಂತಹ ಎಲ್ಲ ಅಧ್ಯಾಪಕರು ಅಂದ್ರೆ ಸಹೋದ್ಯೋಗಿ ಬಂಧುಗಳು ತುಂಬಾ, ಅದರಲ್ಲಂತೂ ನಾನು ನೇರಡ್ಕ ಶಾಲೆಯಲ್ಲಿದ್ದಾಗ ನಮ್ಮ ಮುಖ್ಯೋಪಾಧ್ಯಾಯಿನಿಯಾಗಿದ್ದಂತಹ ಶ್ರೀಮತಿ ಎಲ್ಯಮ್ಮ ಟೀಚರ್ ಅವರನ್ನು ನಾನು ಸದಾ ನೆನೆಸಿಕೊಳ್ಳುತ್ತೇನೆ. ಯಾಕೆಂತ ಹೇಳಿದ್ರೆ ನೀವೆಲ್ಲರೂ ಹೇಳಿದಂತಹ ಆ ಒಂದು ಗುಣಗಳು ನನ್ನಲ್ಲಿ ನಿಮಗೆ ಕಂಡಿತ್ತು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವರೇ ಅಂತ ಹೇಳ್ಬೋದು. ಆರಮ್ಮ ಟೀಚರ್ ಅಂತ ಒಬ್ರಿದ್ರು, ಹಾಗೇನೆ ನನಗೆ ಕಲಿಸಿದಂತಹ ಗುರುಗಳಾದಂತಹ ಚೆನ್ನಮ್ಮ ಟೀಚರ್ ಇದ್ರು. ಈ ಮೂವರು ನನಗೆ ಉತ್ತಮ ರೀತಿಯ ಮಾರ್ಗದರ್ಶನ ಸಹಕಾರವನ್ನು ನೀಡಿದ್ದಾರೆ. ನನ್ನ ಎಲ್ಲ ಕಷ್ಟ ಸುಖಗಳಲ್ಲಿಯೂ ನನಗೆ ಭಾಗಿಗಳಾಗಿ ನನ್ನನ್ನು ಉತ್ತಮ ರೀತಿಯ ಮಾರ್ಗದರ್ಶನ ಮಾಡಿ ನಾನು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಪ್ರತಿ ಕ್ಷಣದಲ್ಲಿಯೂ ನಾನು ನೆನೆಸಿಕೊಳ್ತೇನೆ. ನಾವೆಲ್ಲರೂ ಶಾಲೆ ಎಂಬುದು ನಮ್ಮೂರಿನ ಕಣ್ಣು ಅನ್ನುವ ರೀತಿಯಲ್ಲಿ, ನಮ್ಮೂರಿನ ದೇವಾಲಯ ಅನ್ನುವ ರೀತಿಯಲ್ಲಿ ಪ್ರತಿಯೊಂದು ಚಟುವಟಿಕೆಗಳಲ್ಲಿಯೂ ನನಗೆ ಸಹಕಾರವನ್ನು ನೀಡುತ್ತಿದ್ರು. ಅದಲ್ಲದೆ ಅಲ್ಲಿರುವಂತಹ ಮಕ್ಕಳು ಎಲ್ಲಾ ಶಾಲೆಯಿಂದಲೂ ಬಿಟ್ಟು ಬರುವಾಗ ನನಗೆ ತುಂಬಾ ಬೇಸರ ಆಗ್ತದೆ. ಯಾಕೆಂದ್ರೆ ನಾನು ಕಲಿಸಿದಂತಹ ಪುಟ್ಟ ಮಕ್ಕಳು ಅವರು ಟೀಚರ್ ನೀವು ಹೋಗ್ತೀರಾ ಅಂತ ಕೇಳುವಾಗ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತದೆ. ಇಲ್ಲಿ ಕೂಡ 1 ತಿಂಗಳು ಮಾತ್ರ ಇದ್ದದ್ದು, ಆದರೂ ಕೂಡ ಬೆಳಗ್ಗಿನ ದಿನ ನನ್ನ ಹತ್ರ ಒಂದು ಮಗು ಬಂದು ನನ್ನ ಹತ್ರ ಕೇಳಿತು, ಟೀಚರ್ ನೀವೆನ್ನು ಈ ಶಾಲೆಯಲ್ಲಿ ಇರುವುದಿಲ್ವಾ ಅಂತ. ಆಗ ನನಗೆ ತುಂಬಾ ಬೇಸರ ಆಯ್ತು. ಈ ಶಾಲೆಯಲ್ಲಿ ನಾನು ಕಂಡುಕೊಂಡದ್ದೇನು ಅಂತ ಹೇಳಿದ್ರೆ ಎಲ್ಲರಲ್ಲಿ ಕೂಡ ಇಲ್ಲಿರುವಂತಹ ಪ್ರತಿಯೊಬ್ಬರಲ್ಲಿ ಕೂಡ ಒಂದೊಂದು ವಿಶಿಷ್ಟವಾದಂತಹ ಪ್ರತಿಭೆಗಳನ್ನು ನಾನು ಕಂಡುಕೊಂಡಿದ್ದೇನೆ. ಈಗಾಗಲೇ ನೀವೆಲ್ಲರೂ ಗುರುತಿಸಿರ್ಬೋದು. ಕೆಲವರು ಕವಿಗಳಾಗಿರ್ತಾರೆ, ಕೆಲವರು ಸಾಹಿತಿಗಳಾಗಿರ್ತಾರೆ, ಅದೇ ರೀತಿಯಲ್ಲಿ ಹಾಡುಗಳನ್ನು, ಕವನಗಳನ್ನು, ಕವಿತೆಗಳನ್ನು ಬರೀತಾರೆ, ಅದೇ ರೀತಿ ವಾಗ್ಮಿಗಳಾಗಿರ್ತಾರೆ. ಅದು ಅಲ್ಲದೆ ಯಕ್ಷಗಾನ ಕಲಾವಿದರು ಕೂಡ ನಮ್ಮಲ್ಲಿದ್ದಾರೆ. ಎಲ್ಲಾ ರೀತಿಯ ಕಲೆಗಳು ಕೂಡ ಮೇಳೈಸಿರುವಂತಹ ಈ ಒಂದು ನಮ್ಮ ಈ ಮಾದರಿ ಪ್ರಾಥಮಿಕ ಶಾಲೆ ಇದು ಮುಂದಕ್ಕೆ ಬೆಳಗುವಂತಾಗಲಿ. ಹಾಗೇನೆ ಯಾರು ಕೂಡ ಯಾರಿಗಿಂತಲೂ ಕಡಿಮೆ ಅಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಪರಸ್ಪರ ಸಹಕಾರದಿಂದ ಒಗ್ಗೂಡಿಸಿಕೊಂಡು ಒಗ್ಗಟ್ಟಿನಿಂದ ಇಲ್ಲಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿನ SDMC ಶಾಲಾಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು ಕೂಡ ನಾನು ನೋಡಿದೆ. ಬಂದ ನಂತರ 1-2 ಕಾರ್ಯಕ್ರಮಗಳು ಇಲ್ಲಿ ಆಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಗಮನಿಸಿದ ರೀತಿಯಲ್ಲಿ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಒಗ್ಗಟ್ಟಿನಿಂದ ಬಂದು ಎಲ್ಲಾ ಕೆಲಸ ಕಾರ್ಯಗಳನ್ನು ನಮ್ಮ ಮನೆಯ ಕೆಲಸದ ಹಾಗೆ ಮಾಡಿಕೊಂಡು ಹೋಗಿದ್ದಾರೆ. ಅದು ಒಂದು ಉತ್ತಮವಾದಂತಹ ಒಂದು ಬೆಳವಣಿಗೆ. ಒಂದು ಶಾಲೆ ಪ್ರಗತಿ ಹೊಂದಬೇಕಾದ್ರೆ ಅಲ್ಲಿರುವಂತಹ ಪೋಷಕರು, ಮಕ್ಕಳು ಹಾಗೇನೆ ಅಧ್ಯಾಪಕ ವೃಂದದವರು ಒಂದಾಗಿ ಒಮ್ಮನಸ್ಸಿನಿಂದ ದುಡಿದ್ರೆ ಮಾತ್ರ ಆ ಶಾಲೆಯ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನಾನು ಪೋಷಕರಿಗೆ ಒಂದು ಕಿವಿ ಮಾತನ್ನು ಹೇಳುವುದೇನು ಅಂತ ಹೇಳಿದ್ರೆ,
ಅಧ್ಯಾಪಕರು ಅಂತಲ್ಲ, ಯಾವೊಬ್ಬ ವ್ಯಕ್ತಿಯಲ್ಲಿ ಕೂಡ ಏನಾದರೂ ಒಂದು ಸಣ್ಣ ಸಣ್ಣ ತಪ್ಪುಗಳು ಇದ್ದೇ ಇರ್ತವೆ. ತಪ್ಪುಗಳು ಮಾಡದಂತಹ ವ್ಯಕ್ತಿಯೊಬ್ರು ಕೂಡ ಇರುವುದಿಲ್ಲ. ಆದರೆ ಅವರನ್ನು ನಾವೇನ್ ಮಾಡ್ಬೇಕು ಅಂದ್ರೆ ತಿದ್ದಲಿಕ್ಕಿರುವಂತಹ ಒಂದು ಅವಕಾಶವನ್ನು ಕೊಡ್ಬೇಕು. ಅದೇ ರೀತಿಯಲ್ಲಿ ನಾವು ನಮ್ಮ ಮಕ್ಕಳೆದುರು ಅಧ್ಯಾಪಕರ ಒಂದು ಅಕ್ಷರ ಕಲಿಸ್ಲಿ, ಅವರ ತಪ್ಪುಗಳನ್ನು ನಾವು ನಮ್ಮ ಮಕ್ಕಳ ಎದುರು ಹೇಳ್ಬಾರದು. ಯಾಕೆಂತ ಹೇಳಿದ್ರೆ ಮಕ್ಕಳು ಅವರಲ್ಲಿ ಅಪಾರವಾದಂತಹ ಗೌರವವನ್ನು ಇಟ್ಕೊಂಡಿರ್ತಾರೆ. ಆ ಗೌರವವನ್ನು ನಾವು ಕಳ್ಕೊಳ್ಳುವ ಹಾಗೆ ಮಾಡ್ತೇವೆ. ಅವರು ಮತ್ತೆಂದಿಗೂ ನಮ್ಮ ಹೆತ್ತವರು ಒಬ್ಬ ಅಧ್ಯಾಪಕನ ಬಗ್ಗೆ ಅಥವಾ ಒಂದು ಅಧ್ಯಾಪಕಿಯ ಬಗ್ಗೆ ಏನಾದರೂ ಮಾತನಾಡಿದ್ರೆ ಆ ಮಗು ಅದನ್ನು ಕಿವಿಗೊಟ್ಟು ಕೇಳಿಸ್ತದೆ. ಆ ಅಧ್ಯಾಪಕನಿಗೆ ಮತ್ತೆ ಯಾವತ್ತೂ ಜೀವನದಲ್ಲಿ ಗೌರವವನ್ನು ಕೊಡುವುದಿಲ್ಲ. ಅದೇ ರೀತಿಯಲ್ಲಿ ಆ ಮಗು ಮುಂದಕ್ಕೆ ತಮ್ಮ ತಂದೆ ತಾಯಿಯರಿಗೂ ಗೌರವ ಕೊಡ್ಲಿ ಹಿಂಜರಿತಾರೆ. ಆದ್ದರಿಂದ ನಾನು ನಿಮಗೆಲ್ಲರಿಗೂ ಒಂದು ಕಿವಿ ಮಾತನ್ನು ಹೇಳುವುದು ಏನಂತಂದ್ರೆ, ಯಾವುದೇ ತಪ್ಪುಗಳಿರ್ಲಿ, ತಪ್ಪುಗಳನ್ನು ನೇರವಾಗಿ ನೀವು ಶಾಲೆಗೆ ಬಂದು ಶಾಲೆಯ ಅಧ್ಯಾಪಕ ವೃಂದದವರಲ್ಲಿ ಹೇಳಿಕೊಳ್ಳಿ. ಮಕ್ಕಳ ಎದುರು ಯಾರನ್ನು ಕೂಡ ಬೈಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಶಾಲೆ ಬೆಳಿಬೇಕು, ಮುಂದಕ್ಕೆ ಸಾಗ್ಬೇಕು, ಮುಂದೆ ಉತ್ತಮವಾದಂತಹ ಒಂದು ಮಾದರಿ ಶಾಲೆಯಾಗಿ ಮುಂದೆ ರಾಜ್ಯದಲ್ಲೇ ಮಿಂಚುವಂತಾಗಬೇಕು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಹಾಗೆ ನಿಮ್ಮೆಲ್ಲರ ಪ್ರೀತಿ ಕಂಡು ನಿಜವಾಗಿಯೂ ನನಗೆ ಮನ ತುಂಬಿ ಬರ್ತಾ ಇದೆ. ದೂರದೇ ನನ್ನ ಕರೆಗೊಟ್ಟು ಆಗಮಿಸಿದಂತಹ ನಾನು ಪ್ರೀತಿಯಿಂದ ತಮಗೆಲ್ಲರಿಗೂ ನೀಡಿದಂತಹ ಕಿರು ಭೋಜನವನ್ನು ತಾವೆಲ್ಲರೂ ಸ್ವೀಕರಿಸಿದ್ದೀರಿ. ಅದು ನನಗೆ ತುಂಬಾ ಸಂತೋಷ ತಂದಿದೆ. ನನ್ನ ಪ್ರೀತಿಯ ಕರೆಗೊಟ್ಟು ತಾವೆಲ್ಲರೂ ಆಗಮಿಸಿದ್ದೀರಿ. ಹಾಗೆ ತಮಗೆಲ್ಲರಿಗೂ ನಾನು ಆತ್ಮೀಯವಾದಂತಹ ಒಂದು ಧನ್ಯವಾದವನ್ನು ಈ ಮೂಲಕ ಸಲ್ಲಿಸುತ್ತಾ, ಎಲ್ಲರಿಗೂ ಒಳ್ಳೆಯದನ್ನೇ ದೇವರು ಕರುಣಿಸಲಿ, ಈ ಶಾಲೆಗೂ ಒಳ್ಳೆಯದನ್ನೇ ದೇವರು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ತಮ್ಮ ಮನದಾಳದ ಅನಿಸಿಕೆಗಳನ್ನ ವ್ಯಕ್ತಪಡಿಸುವಂತ ಇಂದು ನಿವೃತ್ತಿಯನ್ನು ಹೊಂದುತ್ತಿರುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯ ಶಿಕ್ಷಕಿ ಶ್ರೀಮತಿ ಉಷಾ ಮೇಡಮ್ ರವರಿಗೆ ಧನ್ಯವಾದಗಳು. ಇರುವ ಎಲ್ಲರನ್ನೂ ನಮಿಸುತ್ತಾ, ತುಂಬಾ ಮಾತಾಡಬೇಕೆಂಬ ಒಂದು ಆಶೆ ಇತ್ತು. ಶ್ರೀಮತಿ ಉಷಾ ಮೇಡಮ್ ರವರು ಬೆರಳೆಣಿಕೆಯ ದಿನಗಳಷ್ಟು ನಮ್ಮೊಂದಿಗಿದ್ದರೂ ಕೂಡ ಅದು ಒಂದು ಬಾಂಧವ್ಯ, ಅದೆಷ್ಟೋ ವರ್ಷಗಳ ಬಾಂಧವ್ಯದಾಗೆ ನಮಗೀಗ ಕಾಣ್ತಾ ಇದೆ. ನಮ್ಮೆಲ್ಲ SDMC ಸದಸ್ಯರ ಮನದಲ್ಲಿಯೂ ಕೂಡ ಹಲವು ತುಂಬಾ ವರ್ಷಗಳಿಂದ ಈ ಮೇಡಮ್ ನಮ್ಮೊಟ್ಟಿಗೆ ಇದ್ರು ಎಷ್ಟು ಚಂದ ಎಂಬ ಒಂದು ಭಾವನೆ ನಮ್ಗೆ ಆಗ್ತಾ ಇದೆ. ನಮ್ಮ ರೇಣುಕಾ ಮೇಡಮ್ ರವರ ಕವನ, ಅದೇ ರೀತಿ ದಿನಕರ್ ಅವರ ಕವನ, ನಮ್ಮ ವಾರಿಜ ಮೇಡಮ್ ಅವರ ಮಾತು ಕೇಳಿದಾಗ ಖಂಡಿತ ಒಂದು ಭಾವುಕನಾಗಿದ್ದಾನೆ. ಆಗಲೇ ಕೂಡ ನಾನು ಅದಕ್ಕೆ ಸೀದಾ ಹೊರಗೆ ಹೋಗಿ ನಿಂತೆ, ನಾನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೀಗ ಯಾವುದು ನಮ್ಮ ಒಂದು ಒಡ ಹುಟ್ಟಿದ ಒಬ್ರು ನಮ್ಮ ಸಹೋದರಿ ನಮ್ಮಿಂದ ಅಗಲಿ ದೂರ ಹೋಗ್ತಾ ಇದ್ದಾರೆ ಎಂಬ ಒಂದು ಫೀಲ್ ನಮ್ಗೆ ಆಗ್ತಾ ಇದೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಬೇರೆ ಏನು ಹೇಳಲಿಕ್ಕಿಲ್ಲ, ಹೇಳುವ ಒಂದು ಸಂದರ್ಭವೂ ಕೂಡ ಅಲ್ಲ. ನಿಮ್ಮ ಮುಂದಿನ ಜೀವನ ನಿಮಗೆ ಆ ಶ್ರೀದೇವರು ಆರೋಗ್ಯದೊಂದಿಗಿನ ಆರೋಗ್ಯವನ್ನು ನೀಡಿ ನಿಮ್ಮ ಮುಂದಿನ ಆ ಒಂದು ಜೀವನವು ಉಜ್ವಲವಾಗಿರಲಿ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿಮ್ಮ ಮುಂದಿನ ಜೀವನವು ಸುಖ ಸಂತೋಷದಿಂದ ನೆಮ್ಮದಿಯಿಂದ 100 ವರ್ಷಗಳ ಕಾಲ ಚೆನ್ನಾಗಿ ಬಾಳಲು ಆ ದೇವರು ಆಶೀರ್ವದಿಸಲಿ ಎಂದು ನಾನು ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ನಮ್ಮ ನೆಚ್ಚಿನ ಉಷಾ ಮೇಡಮ್ ರವರೇ, ಹಲವು ನೆನಪುಗಳ ಹೊತ್ತು ಪಯಣ ಕೊನೆಯ ನಿರ್ಧಾರಕ್ಕೆ ಬಂತು. ವಿದಾಯ ಹೇಳಿ ತೆರಳುವ ಹೊತ್ತು ಕಣ್ಣು ಕೊಂಚ ಒದ್ದೆ ಆಯಿತು. ಈ 1 ತಿಂಗಳ ಮುಕ್ತಾಯ ಈ ಗಳಿಗೆ, ಏನೇ ಆದರೂ ಮುರಿಯದು ಈ ಸಲಿಗೆ. ಇದು ಬಾರಿ ಮಾತಿನ ಬೀಳ್ಕೊಡುಗೆ. ನಮ್ಮ ಸ್ನೇಹಕ್ಕೆ, ನಮ್ಮ ಬಾಂಧವ್ಯಕ್ಕೆ, ನಮ್ಮ ಬಂಧಕ್ಕೆ ಸಾವಿಲ್ಲ ಕಡೆಯವರೆಗೆಂದು ಹೇಳುತ್ತಾ, ಎಲ್ಲರಿಗೆ ಈ ಒಂದು ಸಂದರ್ಭದಲ್ಲಿ SDMCನ ಪರವಾಗಿ ನಾನು ನಿಮಗೆ ಹೃದಯಂತರಾಳದ ಒಂದು ಅಭಿವಾದ್ಯವನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. 4/3/1966 ಜನಿಸಿದ ತಾವು ಸರಳತೆ ಮತ್ತು ಸೌಮ್ಯ ಸ್ವಭಾವವನ್ನು ಮೈಗೂಡಿಸಿಕೊಂಡವರು. ಶಿಸ್ತುಬದ್ಧ ಜೀವನ ಹಾಗೂ ಕರ್ತವ್ಯ ನಿಷ್ಠೆಯ ಮೂಲಕ ಎಲ್ಲರಿಗೂ ಮಾದರಿಯಾಗಿರುವರು. ದಿನಾಂಕ 12/7/1985 ಶಿಕ್ಷಣ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ ತಾವು ಸತತವಾಗಿ 39 ವರ್ಷಗಳಿಗೂ ಹೆಚ್ಚು ಕಾಲ ಜ್ಞಾನ ದೀವಿಗೆಯನ್ನು ಹಚ್ಚಿದ್ದೀರಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಾಜೆ, ನೇಲ್ಯಡ್ಕ, ಕೊಕ್ಕಡಗಳಲ್ಲಿ ಸೇವೆ ಸಲ್ಲಿಸಿ ಕುಂಟಾಲ್ಬಳಿಕೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಭರ್ತಿ ಪಡೆದು ಸುದೀರ್ಘ 23 ವರ್ಷಗಳ ಕಾಲ ಶಾಲೆಯ ಸರ್ವತೋಮುಖ ಏಳಿಗೆಗೆ ಶ್ರಮಿಸಿದ್ದೀರಿ.
ನಂತರ ವರ್ಗಾವಣೆಗೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಲಾ, ಶಿವಾಜಿ ಮತ್ತು ನಿಡ್ಲೆಯಲ್ಲಿ ಕಾರ್ಯನಿರ್ವಹಿಸಿರುತ್ತೀರಿ. ಬಳಿಕ ಪದವೀಧರೇತರ ಮುಖ್ಯ ಶಿಕ್ಷಕರಾಗಿ ಪದೋನ್ನತಿಗೊಂಡು ಪಿಎಂಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿಯಲ್ಲಿ ಪದವೀಧರೇತರ ಮುಖ್ಯ ಶಿಕ್ಷಕರಾಗಿ ಶ್ಲಾಘನೀಯ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿದ್ದೀರಿ. ತಮ್ಮ ಸೇವಾ ಅವಧಿಯಲ್ಲಿ ಕೇವಲ ಅಕ್ಷರ ಕಲಿಸುವ ಶಿಕ್ಷಕಿಯಾಗದೆ ವಿದ್ಯಾರ್ಥಿಗಳ ಬಾಳಿನ ದಾರಿದೀಪವಾಗಿ ಮುಗ್ಧ ಮಕ್ಕಳ ಮನೆಗೆದ್ದು ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಿದ ಮಮತೆಯ ತಾಯಿ ನೀವು. ಹಿಂದುಳಿದ ವಿದ್ಯಾರ್ಥಿಗಳ ಅಭ್ಯುದಯಕ್ಕಾಗಿ ತಾವು ತೋರಿದ ಶ್ರದ್ಧೆ ಹಾಗೂ ಶಾಲಾಭಿವೃದ್ಧಿಗಾಗಿ ತಾವು ಪಟ್ಟ ಪರಿಶ್ರಮ ಇಂದಿಗೂ ಜನರ ಮನದಲ್ಲಿ ಹಸಿರಾಗಿದೆ. ಪಿಎಂಶ್ರೀ ಮಾದರಿ ಶಾಲೆ ಬೆಳ್ತಂಗಡಿಯಲ್ಲಿ ಕೇವಲ 1 ತಿಂಗಳ ಕಾಲ ಸೇವೆ ಸಲ್ಲಿಸಿದರು ತಮ್ಮ ನಿಸ್ವಾರ್ಥ ಸೇವೆ, ಕ್ರಿಯಾಶೀಲತೆ ಮತ್ತು ಸಮಾಜಮುಖಿ ಚಿಂತನೆಗಳು ನಮಗೆಲ್ಲ ಆದರ್ಶವಾಗಿದೆ. ನಿಮ್ಮ ಮುಂದಿನ ನಿವೃತ್ತ ಜೀವನವು ಸುಖ, ಶಾಂತಿ, ನೆಮ್ಮದಿ ಹಾಗೂ ಉತ್ತಮ ಆರೋಗ್ಯದಿಂದ ಕೂಡಿರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಅಧ್ಯಾಪಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಪಿಎಂಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ. ಧನ್ಯವಾದಗಳು.